ಅದರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ನನಗೂ ಕೂಡ ಅದರಿಂದ ಸಾಕಷ್ಟು ಒಂದು ವಿಶೇಷವಾದಂಥ ಶ್ವಾಸಕ್ಕೆ ತೊಂದರೆ ಆಗ್ತದೆ. ಅಂಥ ಒಂದು ಸಬ್ಜೆಕ್ಟ್ ಇತ್ತು, ಅದಕ್ಕೆ ಸರ್ಕಾರ ಅವಕಾಶ ಕೊಡಲಿಲ್ಲ. ಒಂದು ಎರಡನೇದು, ನಾವು ಚರ್ಚೆಗೆ ಶಾಂತ ರೀತಿಯಿಂದ ತಯಾರಿದ್ದು ಅದನ್ನು ಅವರು ಸಮಾಧಾನವಾಗಿ ಒಂದೆರಡು ದಿವಸ ಹೆಚ್ಚಿನ ಚರ್ಚೆ ಮಾಡಿದರೆ ಅಥವಾ ಅವಕಾಶ ಕೊಟ್ಟಿದ್ರೆ ಅನೇಕ ಬಿಲ್ಗಳ ಮೇಲೆ ಇನ್ನೂ ಸವಿಸ್ತಾರವಾದಂಥ ಬೆಳಕು ನಾವು ಚೆಲ್ತಿದ್ದೀವಿ. ವಿಶೇಷವಾಗಿ ಅಟಾಮಿಕ್ ಎನರ್ಜಿ ಮತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದು ಅತ್ಯಂತ ಮಹತ್ವದ್ದು. ಗಡಬಡಿಯಲ್ಲಿ ಅವರು ಅದನ್ನು ಪಾಸ್ ಮಾಡಿಕೊಂಡ್ರು. ನಾನು 12 ಗಂಟೆ ತನಕ ಕುಂತು ಕೊನೆ ಸ್ಪೀಕರ್ ಆಗಿ ನಾನು ಮಾತಾಡಿದೆ. ಇದು ಒಂದು ದೊಡ್ಡ ಅನ್ಯಾಯ. ಸರ್ಕಾರ ಈ ನರೇಗಾ ಯೋಜನೆ ತೆಗೆದು ಬೇರೆ ಒಂದು ಯೋಜನೆ ರೂಪದಲ್ಲಿ ತರ್ತಕ್ಕಂಥದ್ದು ಮಾಡಿದ್ದು ಇದು ದೇಶದ ಬಡ ಜನರಿಗೆ ಒಂದು ದೊಡ್ಡ ಕೊಡ್ಲಿ ಪೆಟ್ಟು ಹಾಕಿದೆ. ಯಾವ ಮನುಷ್ಯನಿಗೆ ಬದುಕಬೇಕು ಅಂಥೇಳಿ ಅವನು ಕೆಲಸ ಮಾಡ್ತಿದ್ದ, ಅದು ರೈಟ್ ಟು ವರ್ಕ್, ಅದು ಅವ್ರು ಕಸ್ಕೊಂಡ್ರು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ವಿಶೇಷವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಅದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ನಲ್ಲಿ ಇವೆಲ್ಲ ಹಾಕಿದ್ದು. ಎಜುಕೇಷನು, ಫುಡ್ ಸೆಕ್ಯೂರಿಟಿ, ರೈಟ್ ಟು ವರ್ಕ್, ರೈಟ್ ಟು ಹೆಲ್ತ್, ರೈಟ್ ಟು ಫಾರೆಸ್ಟ್, ಇಂಥವೆಲ್ಲ ಫಂಡಮೆಂಟಲ್ ರೈಟ್ಸ್ನಲ್ಲಿ ಹಾಕಬೇಕು ಅಂತಂದಾಗ ಅನೇಕ ಜನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಸಲಹೆ ಮಾಡಿದರು, ಇಲ್ಲ ಇವೆಲ್ಲನೂ ನಾವು ಫಂಡಮೆಂಟಲ್ ರೈಟ್ಸ್ನಲ್ಲಿ ಹಾಕಿದರೆ ಅಷ್ಟೊಂದು ಸರಿ ಆಗೋದಿಲ್ಲ, ಇವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇದು ಏನಾರ ಹಾಕ್ಕೊಳ್ಳಿ ಅಂತ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇವು ಹಾಕಿದರು. ಆರ್ಟಿಕಲ್ 41 ಪ್ರಕಾರ ಇದು ರೈಟ್ ಟು ವರ್ಕು, ಎಜುಕೇಷನ್ನು ಇವೆಲ್ಲ ಇದೆ. ಅದನ್ನು ಇವರು ರೈಟ್ ಟು ವರ್ಕ್ ತೆಗೆದು ಅವರಿಗೆ ಎಲ್ಲಿ ಬೇಕು ಅಲ್ಲಿ ಕೆಲಸ ಕೊಡ್ತಕ್ಕಂಥದ್ದು, ಯಾವ ಜಿಲ್ಲೆಯಲ್ಲಿ ಇದನ್ನು ತಗೊಳ್ಬೇಕು ಅಂಥೇಳಿ ಅವ್ರ ಇಚ್ಛೆ ಇದೆ ಅಲ್ಲಿ ಅವರು ನಮೂದು ಮಾಡಬಹುದು. ಮತ್ತು ಎಲ್ಲಿ ಅವರಿಗೆ ಒಂದು ವಿಶೇಷವಾಗಿ ಯಾವ ಜಿಲ್ಲೆಗೆ ಯಾವ ತಾಲೂಕಕ್ಕೆ ಕೊಡಬೇಕು ಅನ್ನತಕ್ಕಂಥ ಇಚ್ಛೆ ಇದ್ದರೆ ಅಲ್ಲಿ ಕೊಡಬೇಕು. ಆದರೆ ಮೊದಲಿನ ಕಾನೂನು ಏನಿತ್ತು, ರೈತರು ಅಥವಾ ಕೂಲಿಕಾರರು 15 ದಿವಸ ಒಳಗೆ ಡಿಮ್ಯಾಂಡ್ ಮಾಡಿದ್ರೆ ಅವರಿಗೆ ಕೆಲಸ ಕೊಡಲೇಬೇಕಾಗಿತ್ತು. ಈಗ ಅದನ್ನು ತೆಗೆದುಹಾಕಿ ಅವರು ಒಂದು ಕಡೆ ಎಲ್ಲಿ ಅವಶ್ಯಕತೆ ಇದೆ ಅವರೇ ನೋಡಿಕೊಂಡು ಮಾಡ್ತೇವೆ ಅಂತ ಅನ್ನೋದು ಇದು ದೊಡ್ಡ ತಪ್ಪು. ಇದು ಬಡವರಿಗೆ ಅವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಈ ಪ್ರಯತ್ನ. ಮೋದಿಯವರು ಪ್ರಧಾನಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದಾರೆ ಅಂದರೆ, ಇದು ರೈಟ್ ಟು ವರ್ಕ್ ಇರ್ತಕ್ಕಂಥ ತೆಗೆದು ತನಗೇನು ಬೇಕು ಅದನ್ನು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಇದು ನಾವು ಕಂಡೆಮ್ ಮಾಡ್ತೇವೆ. ಮತ್ತು ಥ್ರೂಔಟ್ ಕಂಟ್ರಿ ಇದು ಎಜುಕೇಷನ್
ನಾವು ನಡೆಸ್ತೇವೆ. ಎರಡನೇದು 60 ದಿವಸಿನ ಗ್ಯಾಪ್, ಅವಾಗ ಕೆಲಸ ಇಲ್ಲ ಅಂದರೆ ಆ 60 ದಿವಸಿನ ಒಳಗೆ ಜನ ಏನು ಮಾಡಬೇಕು? ಕೂಲಿಕಾರರು. ಈಗ ಕೆಲವು ಜನರ ಮಾತು ಕೇಳಿ ಅವರು 60 ದಿವಸ ಗ್ಯಾಪ್ ಕೊಟ್ಟಿದ್ದಾರೆ. ಏನೋ ಒಂದು 15 ದಿವಸ ಮಾಡಿದ್ರು, 8 ದಿವಸ ಮಾಡಿದ್ರು ನಡೆದು ಹೋಗ್ಬೋದು. ಆದರೆ ಸುಮಾರು 60 ದಿವಸ ಗ್ಯಾಪ್ ಕೊಟ್ಟು ಅವ್ರ ಹೊಟ್ಟೆ ಮೇಲೆ ಅವರಿಗೆ ಉಪವಾಸ ಕೆಡತಕ್ಕಂಥ ಕೆಲಸ ಮತ್ತೆ ಮಾಡಿದ್ದಾರೆ. ಇಡೀ ದೇಶದ ರೈತ ಕಾರ್ಮಿಕರಿಗೆ ಒಂದು ಅವರ ಕೊಲೆ ಮಾಡಿದ್ದಾರೆ ಅಂದರೆ ಇದು ಏನು ತಪ್ಪಾಗ್ಲಕ್ಕಿಲ್ಲ. ಮತ್ತು ಜನ ಅದರ ಮೇಲೆ ಕೋವಿಡ್ನ ಟೈಮ್ನಾಗೆ ಇದು ಒಂದು ನರೇಗಾ ಇತ್ತು ಅಂಥೇಳಿ ಅವರು ಬದುಕಿದ್ರು, ಅವರಿಗೆ ಅನುಕೂಲ ಆಯಿತು. ನರೇಗಾ ಇರದೇ ಹೋಗಿದ್ರೆ ಕೋವಿಡ್ನಲ್ಲಿ ಅನೇಕ ಜನ ಜೀವ ಬಿಡ್ತಾ ಇದ್ರು. ಇದೇ ಸ್ಕೀಮ್ಗೆ ಮೋದಿಯವರು ಏನು ಹೇಳಿದರು? ಅವ್ರು ಆರಿಸಿ ಬಂದ ಮೇಲೆ ಇದು ಒಂದು ನಿಮ್ಮ ನರೇಗಾ ಸ್ಕೀಮ್ ನಾನು ತೆಗೆಯೋದಿಲ್ಲ, ಯಾಕಂದರೆ ಇದು ನಿಮ್ಮದೊಂದು ಜೀತಾ ಜಾಗ್ತಾ ಸ್ಮಾರಕ ಅಂದರೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡಿದರು ಅದ್ರ ಬಗ್ಗೆ. ಇದು ಒಂದು ನಿಮ್ಮ ಸ್ಮಾರಕ ಇದ್ದಂಗೆ ಅದ, ಇದಕ್ಕೆ ನಾನು ಜೀವಂತ ಇಡ್ತೇನೆ ಮತ್ತು ನಾನು ಅದಕ್ಕೆ ಜೀವಂತ ಇಟ್ಟು ಸ್ವಲ್ಪ ಏನಾರು ಸಹಾಯ ಕೊಡ್ತೀನಿ ಅಂತಂದ. ಅದೇ ಸ್ಕೀಮು ಕೋವಿಡ್ ಒಂದೇ ಅಲ್ಲ, ಮುಂದೆ ಅನ್ಎಂಪ್ಲಾಯ್ಡ್ ಜನರಿಗೆ, ರೈತರಿಗೆ, ರೈತ ಕಾರ್ಮಿಕರಿಗೆ ಅನುಕೂಲ ಆಯಿತು. ಇನ್ನೂವರೆಗೆ ಅದು ನಡೆದಿದೆ. ಅಂದರೆ ಪ್ರತಿಯೊಂದು ನಾವೇನು ಗ್ಯಾರಂಟಿಗಳು ತಂದಿದೆ ಅದಕ್ಕೆ ಅವರು ಸ್ಲೋಲಿ ತೆಗೆದುಹಾಕ್ತಾ ಇದ್ದಾರೆ. ಎರಡನೇದು ಮಹಾತ್ಮ ಗಾಂಧಿ ಹೆಸರು ಇತ್ತು ಅದಕ್ಕೆ. ಅದರಲ್ಲಿಂದ ಇವ್ರಿಗೆ ತೊಂದರೆ ಏನಿತ್ತು? ನನಗೇನು ಮಹಾತ್ಮ ಗಾಂಧಿ ಹೆಸರು ಹೇಳ್ತೀರಿ, ಅವ್ರ ಫೋಟೋ ಕಳಿಸ್ತೀರಿ, ಆದರೆ ಅವರಿಗೆ ಅವರ ಹೆಸರನ್ನು ತೆಗೆದು ಜಿ ರಾಮಜಿ ಏನೋ ಮಾಡಿಬಿಟ್ಟಿದ್ರು. ಜಿ ರಾಮಜಿನಿಂದ ಏನು ಅದನ್ನು ನೀವು ಸಾಧನೆ ಮಾಡ್ತೀರಿ? ಇಂಥವೆಲ್ಲ ಕ್ಷುಲ್ಲಕ ಕೆಲಸ ಮಾಡೋದ್ರಲ್ಲಿ ಅವರು ಎಕ್ಸ್ಪರ್ಟ್ ಅರ. ಇನ್ನೊಂದೇನಂದರೆ ವಿಶೇಷವಾಗಿ ಹೇಳಬೇಕಾಗಿದ್ರೆ ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು ನಮ್ಮ ಗೌರ್ಮೆಂಟ್ ಇದ್ದಾಗ ಇವು ಕೆಲವು ನಾವು ಬಡವರಿಗಾಗಿ ರೈಟ್ ರೂಪದಲ್ಲಿ, ಹಕ್ಕಿನ ರೂಪದಲ್ಲಿ, ಫಂಡಮೆಂಟಲ್ ರೈಟ್ ರೂಪದಲ್ಲಿ ಮಾಡಿದ್ದೇವೆ, ಆ್ಯಕ್ಟ್ ಮಾಡಿ. ಅದು ರೈಟ್ ಟು ಎಜುಕೇಷನ್ ಇರ್ಬೋದು, ರೈಟ್ ಟು ಫುಡ್ ಸೆಕ್ಯೂರಿಟಿ ಇರ್ಬೋದು, ಆಮೇಲೆ ರೈಟ್ ಟು ವರ್ಕ್ ಇರ್ಬೋದು, ರೈಟ್ ಟು ಹೆಲ್ತ್ ಇರ್ಬೋದು, ಹೆಲ್ತ್ ಮಿಷನ್, ಇವೆಲ್ಲನೂ ಬಡ ಜನರಿಗೆ ಅನುಕೂಲ ಮಾಡಬೇಕು ಅಂಥೇಳಿ ವಿಶೇಷವಾದಂಥ ಕಾನೂನುಗಳನ್ನು ಮಾಡಿ ಜನರ ಹಿತದೃಷ್ಟಿಯಿಂದ, ಬಡವರ ಹಿತದೃಷ್ಟಿಯಿಂದ ಮಾಡಿದಂಥ ಕಾನೂನುಗಳು ಇವರು ಒಂದು ಆಗಿ ನಾಶ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಹೋರಾಟ ಕೊನೆಯ ದಿವಸ ಆಯಿತು. ನಾವು ಡಿಮ್ಯಾಂಡ್ ಮಾಡಿದ್ದೇವೆ ಅದನ್ನು ಅವರು ಸೆಲೆಕ್ಟ್ ಕಮಿಟಿ ಕಳಿಸ್ಬೇಕು ಅಂತ. ಬಟ್ ಸೆಲೆಕ್ಟ್ ಕಮಿಟಿಗೆ ಅವ್ರು ಕಳಿಸಿಲ್ಲ. ಆದರೆ ನಮ್ಮ ಹೋರಾಟವನ್ನು ನಾವು ಬಿಡೋದಿಲ್ಲ. ಈ ನರೇಗಾ ಬಗ್ಗೆ, ಮತ್ತು ನರೇಗಾ ಇದು ಬಡವರ ಸ್ಕೀಮ, ಬಡವರಿಗಾಗಿ ನಮ್ಮ ಹೋರಾಟ ನಡೀತಾ ಇದೆ. ಇದು ಒಂದು. ಪಾರ್ಲಿಮೆಂಟ್ನಲ್ಲಿ ಈ ಸಲ ಶಾಂತ ರೀತಿಯಿಂದ
ನಡೆಸ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಪಾರ್ಟಿಯಿಂದ ಮತ್ತು ಬೇರೆ ಪಾರ್ಟಿಯಿಂದ ಆಗಿದೆ. ಸಾಕಷ್ಟು ಬಿಲ್ಗಳನ್ನು ಕೂಡ ಪಾಸ್ ಆಗಿವೆ. ಅನೇಕ ಮಹತ್ವದ ವಿಷಯ ಮೇಲೂ ಕೂಡ ಕೆಲವು ಚರ್ಚೆ ಆಗಿದೆ, ಕೆಲವೊಂದಕ್ಕೆ ಆಗಲಿಲ್ಲ. ಉದಾಹರಣೆಗೆ ಬಹಳ ಮಹತ್ವದ ಇರ್ತಕ್ಕಂಥ ಪೊಲ್ಯೂಷನ್ ದಿಲ್ಲಿಯಲ್ಲೇನಿದೆ, ಅದರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ನನಗೂ ಕೂಡ ಅದರಿಂದ ಸಾಕಷ್ಟು ಒಂದು ವಿಶೇಷವಾದಂಥ ಶ್ವಾಸಕ್ಕೆ ತೊಂದರೆ ಆಗ್ತದೆ. ಅಂತ ಒಂದು ಸಬ್ಜೆಕ್ಟ್ ಇತ್ತು, ಅದಕ್ಕೆ ಸರ್ಕಾರ ಅವಕಾಶ ಕೊಡಲಿಲ್ಲ. ಒಂದು. ಎರಡನೇದು, ನಾವು ಚರ್ಚೆಗೆ ಶಾಂತ ರೀತಿಯಿಂದ ತಯಾರಿದ್ದು ಅದನ್ನ ಅವರು ಸಮಾಧಾನವಾಗಿ ಒಂದೆರಡು ದಿವಸ ಹೆಚ್ಚಿನ ಚರ್ಚೆ ಮಾಡಿದ್ರೆ ಅಥವಾ ಅವಕಾಶ ಕೊಟ್ಟಿದ್ರೆ ಅನೇಕ ಬಿಲ್ಗಳ ಮೇಲೆ ಇನ್ನೂ ಸವಿಸ್ತಾರವಾದಂತ ಬೆಳಕು ನಾವು ಚೆಲ್ತಿದ್ದೀವಿ. ವಿಶೇಷವಾಗಿ ಅಟಾಮಿಕ್ ಎನರ್ಜಿ ಮತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆ, ಇದು ಅತ್ಯಂತ ಮಹತ್ವದ. ಗಡಬಡಿಯಲ್ಲಿ ಅವರು ಅದನ್ನ ಪಾಸ್ ಮಾಡಿಕೊಂಡ್ರು. ನಾನು 12 ಗಂಟೆ ತನಕ ಕುಂತು ಕೊನೆ ಸ್ಪೀಕರ್ ಆಗಿ ನಾನು ಮಾತಾಡ. ಇದು ಒಂದು ದೊಡ್ಡ ಅನ್ಯಾಯ. ಸರ್ಕಾರ ಈ ನರೇಗಾ ಯೋಜನೆ ತೆಗೆದು ಬೇರೆ ಒಂದು ಯೋಜನೆ ರೂಪದಲ್ಲಿ ತರ್ತಕ್ಕಂಥದ್ದು ಮಾಡಿದ್ದು, ಇದು ದೇಶದ ಬಡ ಜನರಿಗೆ ಒಂದು ದೊಡ್ಡ ಕೊಡ್ಲಿ ಪೆಟ್ಟು ಹಾಕಿದೆ. ಯಾವ ಮನುಷ್ಯನಿಗೆ ಬದುಕಬೇಕು ಅಂತ ಹೇಳಿ ಅವನು ಕೆಲಸ ಮಾಡ್ತಿದ್ದ, ಅದು ರೈಟ್ ಟು ವರ್ಕ್, ಅದು ಅವ್ರು ಕಸ್ಕೊಂಡ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.